ಇನ್ನು ಅವ್ರು ತಂದಿದ್ದಾರೆ ಅವ್ರು ಮಾತಾಡ್ಸೋಣ. ಅಲ್ಲ ಸರ್, ಈಗ ನಿಮ್ಮ ಮಗಳು ಏನು ಓದಾಳ, ಎಷ್ಟು ದಿನದಿಂದ ಏನು ಯೂಟ್ಯೂಬ್ ರೀಲ್ಸ್ ಮಾಡ್ತಾ ಇದ್ಲು? ನಮ್ಮ ಮಗಳು ಒಂದು 3 ವರ್ಷದ ಆಗಿತ್ತು ರೀ ಅಷ್ಟೇ. 3 ವರ್ಷ ಆಗಿತ್ತು ರೀ ಮಾಡ್ತಿದ್ರಿ. ಅದೇ ನಮ್ಮ ಮಗಳು ಬೆಳಿಲಿ ಅಂತ ನಾವು ಕೈ ಬಿಟ್ಟಿದ್ರಿ. ಅವನು ಒಂದು ನಮ್ಗೆ ಆ ಮಗನ ಟೈಪ್ ಇದ್ದ ನಾನು ತಿಳ್ಕೊಂಡಿದ್ದೆ ರೀ. ಆಕೆಗೆ ಅಕ್ಕ ಅಂತ ಕರಿತಿದ್ದ, ತಂಗಿ ಅಂತ ಎಲ್ಲ ಕರಿತಿದ್ರಿ ಅವ್ರು ಅಣ್ಣ ತಮ್ಮರ ಬಂತ್ರಿ. ಅದ್ರ ಸಂಬಂಧ ನಾನು ಹಂಗೆ ಹೋಗ್ಲಿ ಬಿಡ, ನಮ್ಮ ಮಗಳು ಶಾಣ್ಯಾಕದಾಳ, ನಮ್ಕಿಂತ ಹುಷಾರದಾಳ, ಕಲ್ತಾಯ್ಕೆ ಅಂತೇಳಿ ನಾನು ಬಿಟ್ಟಿದ್ದೆ ರೀ. ಅದಕ್ಕೆ ನನಗೆ ಈ ನಮೂನಿ ಮಾಡಿ ಮೋಸ ಮಾಡಿ ಹಿಂಗೆ ತೊಗೊಂಡೋಗ್ಯಾರ ನೋಡ್ತಾರೆ. ಅಲ್ಲ, ಮನೆಯಲ್ಲಿ ಯಾವಾಗ ಅವ್ರ ಬಗ್ಗೆ ನಿಮಗೂ ಅನುಮಾನ ಬಂದಿಲ್ಲ? ನಮಗೂ ಏನು ಗೊತ್ತಿರ್ತಾರೆ ಅದು. ನಮ್ಮ ಮಗಳು ಹಿಂಗೆ ಅದ ನಮ್ಗೆ ಇವತ್ತು ಗೊತ್ತಿಲ್ಲ ರೀ, ನಮ್ಮ ಗಡ್ಡೆ ಗೊತ್ತಿಲ್ಲ ರೀ ಅದು. ಆದರೂ ಈ ಟೈಪ್ ಆಗೈತಿ ರೀ, ನನಗೆ ಕಲ್ಪನಾ ಬರಲಿಲ್ಲ ರೀ. ಈ ಹಿಂದೆ ಒಂದು ವಿಡಿಯೋ ಸಂಬಂಧ ಮದುವೆ ಸೆಟಪ್ ಮಾಡಿ ನಿಮಗೇನ ಕರೆದಿದ್ರ ಅವಾಗ? ನಮ್ಮನ್ನೇ ಕರೆದಿಲ್ಲ ರೀ. ನಾವು ಈಗ ಕೆಲ್ಸಕ್ಕೆ ಹೋಗಿದ್ದಾರೆ ಇವತ್ತು. ಕೆಲ್ಸಕ್ಕೆ ಹೋಯ್ತ್ರಿ? ಹ್ಞೂ ರೀ, ಕೆಲ್ಸಕ್ಕೆ ಹೋಗಿದ್ದೆ. ನಾವು ದುಡಿಲಿಕ್ಕೆ ಗೊತ್ತಿಲ್ಲ ರೀ, ನಮ್ಮದು ದುಡ್ಡು ತಿಂದಾಗ ನಮ್ಮ ಜೀವನ ರೀ. ಅಲ್ಲ, ನಿಮ್ಗೆ ಈಗ ಅವ್ರ ಮದುವೆ ಆಗ್ಯಾರ, ಅಂತರ್ಜಾತಿ ವಿವಾಹ ಅಂದ್ರೆ ಅಂತರ್ಧರ್ಮ ವಿವಾಹ, ನಿಮ್ಮ ವಿರೋಧ ಯಾಕಂತ? ನಮ್ಗೆ ನಮ್ಮ ಕಾಸ್ಟ್ ಅಲ್ರಿ, ನಮ್ಮ ಕಾಸ್ಟ್ ಒಳಗೆ ನಾವು ಇದು ಮಾಡ್ಕೋಬೇಕಲ್ಲ. ನಮ್ಮ ಕಾಸ್ಟ್ ಆದ್ರೆ ಏನೋ ಮಾಡ್ತಿದ್ದೆ ರೀ. ನಮ್ಮ ಕಾಸ್ಟ್ ಆಗೋ ಹಾಲು ನಿರ್ದೇಶಕ್ಕಾಗಿ ಅದನ್ನ ಕಾಸ್ಟ್ ಹಾಲು ಅಂದ್ರೂ ನಾನು ನಮ್ಮ ಮಗಳು ಶಾಣೆ ಕಳ್ಕೊಂಡ ಕಳಿಸಿದ್ದೆ. ಯಾಕಂದ್ರೆ ನಮ್ಮ ತಮ್ಮನ ಟೈಪ್ ಅದ ಅಂತ ಕಳಿಸಿದ್ದೆ. ಈ ಥರ ಮಾಡ್ದ ಅನ್ನೋದು ನನಗೆ ಗೊತ್ತಿಲ್ಲ ರೀ ಅದು. ಅಲ್ಲ, ಈಗ ಇಬ್ರು ಮೇಜರ್ ಅದರ, ನಿಮ್ಮ ಮಗಳು ಕೂಡ ಬರಲ್ಲ ಅಂತ ಹೇಳ್ತದ ಅಂತ ಬರ್ದ ಇಷ್ಟು ಮಂದಿ ಬೆಂಬಲಿದ್ದ ಸಂಬಂಧ ನಾ ಬಡಾಡಾಗ್ತಾನೆ. ನನ್ನ ಮಗಳು ನಾನು ಬೇಕಂತೇಳಿ, ನಮ್ಮ ಮಗಳು ಬೇಕು, ಆಕೆ ಚಂದ ನಾ ಮದುವೆ ಮಾಡಿ ಕೊಡ್ತಾನೆ. ಅವಾಗ ಹೇಳೇನೆ ಈಗ ನಾ